की भारत माता की ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಈ ಒಂದು ಐಪಿಎಲ್ ಗೆದ್ದಂತಹ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ವಿಜಯೋತ್ಸವ ಆಚರಣೆ ಮಾಡತಕ್ಕಂತಹ ಸಂದರ್ಭದಲ್ಲಿ ಕಾಲ್ತುಳಿತಕ್ಕೆ ಒಳಗಾಗಿ ಸುಮಾರು 11 ಜನ ಅಮಾಯಕರು ಸಾವನ್ನಪ್ಪುತ್ತಾರೆ. ಇದಕ್ಕೆ ನೇರವಾಗಿ ಹೊಣೆ ಯಾರಪ್ಪ ಅಂತಂದ್ರೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ. ಅವರು ಪೊಲೀಸ್ ವರಿಷ್ಠಾಧಿಕಾರಿಗಳು ಕೊಟ್ಟಿರ್ತಕ್ಕಂತಹ ಆದೇಶವನ್ನು ಧಿಕ್ಕರಿಸಿ ಕೇವಲ ಜನರ ಎದುರುಗಡೆ ದಾವಾಯಿ ಕಾಸಿಕೊಳ್ಳುವ ಸಲುವಾಗಿ ಯಾವುದೇ ರೀತಿಯಾದಂತಹ ಪೂರ್ವ ನಿಯೋಜನೆ ಇರಲಾರದೆ ಅತಿ ಶೀಘ್ರದಲ್ಲಿ ವಿಜಯೋತ್ಸವ ಆಚರಣೆ ಮಾಡಲಿಕ್ಕೆ ಹೊರಟಿದ್ರು. ಇದರ ಪರಿಣಾಮವಾಗಿ ಯಾವುದೇ ಸರಿಯಾದಂತಹ ನಿಯೋಜನೆ ಇರಲಾರದ ಕಾರಣದಿಂದಾಗಿ ಸುಮಾರು 11 ಜನ ಅಮಾಯಕರಲ್ಲಿ ಸಾವನ್ನಪ್ಪುತ್ತಾರೆ. ಇದನ್ನ ಹೊಣೆ ಹೊತ್ತಬೇಕಾಗಿರ್ತಕ್ಕಂಥದ್ದು ಸಿದ್ದರಾಮಯ್ಯನವರು ಹಾಗೆ ಡಿ ಕೆ ಶಿವಕುಮಾರ್ ಅವರು. ಅದನ್ನು ಬಿಟ್ಟು ತಮ್ಮ ತಪ್ಪನ್ನು ಮುಚ್ಚಿಕೊಳ್ಳುವ ಸಲುವಾಗಿ ನಿಷ್ಠಾವಂತ ಪ್ರಾಮಾಣಿಕ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನ ಸಸ್ಪೆಂಡ್ ಮಾಡತಕ್ಕಂಥ ಕೆಲಸವನ್ನು ಅವರು ಮಾಡಿದ್ರು. ಹೀಗಾಗಿ ಇವತ್ತು ಬಸವ ಕಲ್ಯಾಣದಲ್ಲಿ ಭಾರತೀಯ ಜನತಾ ಪಕ್ಷ ಅವರ ಅವರ ತಗೊಂಡಿರ್ತಕ್ಕಂಥ ಆದೇಶವನ್ನು ಧಿಕ್ಕರಿಸಿ ಈ ರೀತಿ ಯಾವುದೇ ರೀತಿಯಾದಂತಹ ಸಸ್ಪೆನ್ಷನ್ಗಳನ್ನು ಅವರು ಮಾಡಬಾರದು. ನಾವೆಲ್ಲರೂ ಕೂಡ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ಎಲ್ಲ ಪೊಲೀಸರ ಜೊತೆಗಿದ್ದೀವಿ ಅಂತಕ್ಕಂಥ ಸಂದೇಶವನ್ನು ಇಲ್ಲಿ ನೀಡಲಿಕ್ಕೆ ಬಂದಿದ್ದೇವೆ. ತಮ್ಮ ತಪ್ಪನ್ನ ಮುಚ್ಚೋದ ಸಲುವಾಗಿ ಇಂಥ ಕ್ರಮವನ್ನು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಇವತ್ತು ಒಂದು ವೇಳೆ ಪೊಲೀಸ್ ವರಿಷ್ಠಾಧಿಕಾರಿಗಳು ಹೇಳಿರ್ತಕ್ಕಂಥ ಮಾತನ್ನು ಕೇಳಿ ಒಂದು 2-3 ದಿವಸ ಕಾಲಾವಕಾಶವನ್ನು ತೆಗೆದುಕೊಂಡು ಆ ಸಂಭ್ರಮಾಚರಣೆ ಮಾಡಿದ್ದೇ ಆದಲ್ಲಿ ಅತಿ ಸುಸಜ್ಜಿತ ರೀತಿಯಲ್ಲಿ ಆ ಒಂದು ಸಂಭ್ರಮಾಚರಣೆ ಮಾಡಲಾಗ್ತಿತ್ತು. ಯಾವುದೇ ರೀತಿಯಾದಂತಹ ಸಾವು ನೋವಿನ ಹಾನಿಗಳು ಬದುಕ್ತಾ ಇರಲಿಲ್ಲ. ತಮ್ಮ ತಪ್ಪನ್ನ ಸ್ವೀಕರಿಸಿ ಮಾನ್ಯ ಸಿದ್ದರಾಮಯ್ಯನವರು ಹಾಗೆ ಡಿ ಕೆ ಶಿವಕುಮಾರ್ ಅವರು ತಮ್ಮ ಸ್ಥಾನದಿಂದ ರಾಜೀನಾಮೆ ಕೊಡಬೇಕು ಅಂತ ನಾವು ಈ ಸ್ಥಳದಲ್ಲಿ ಒತ್ತಾಯಿಸುತ್ತೇವೆ. ಅದೇ ರೀತಿಯಾಗಿ ತಕ್ಷಣದಿಂದ ಈಗ ಅತಿ ಶೀಘ್ರದಲ್ಲಿ ತಮ್ಮ ತಪ್ಪನ್ನ ತಿದ್ದುಕೊಂಡು ಯಾರನ್ನ ಸಸ್ಪೆಂಡ್ ಮಾಡಿದ್ದಾರೆ ಮತ್ತೆ ಅವರನ್ನ ತಮ್ಮ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತಂದು ಹೇಳಿ ಇವತ್ತು ನಾವೆಲ್ಲರೂ ಸೇರಿ ಇಲ್ಲಿ ಈ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಇದಕ್ಕೆ ಇಡೀ ಕರ್ನಾಟಕದ ಪ್ರತಿಯೊಬ್ಬ ಜನರು ಕೂಡ ಕೈ ಜೋಡಿಸ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಇಷ್ಟಪಡ್ತೇನೆ. ಧನ್ಯವಾದಗಳು. ಭಾರತ್ ಮಾತಾ